ಮಿನರಲ್ ವಾಟರ್ ಬಾಟಲ್ ಖರೀದಿಸುವಾಗ ಎಚ್ಚರ ಎಚ್ಚರ. ನೀವು ಕುಡಿಯೋ ಎಲ್ಲ ನೀರು ಸೇಫ್ ಅಲ್ವೇ ಅಲ್ಲ. ವಾಟರ್ ಬಾಟಲ್ ಖರೀದಿಸುವಾಗ ಬಹಳ ಹುಷಾರಾಗಿರಬೇಕು, ಜಾಗರೂಕರಾಗಿರಬೇಕು. ನೀವು ಯಾವುದೋ ನಾನು ವಾಟರ್ ಬಾಟಲ್ ಪರ್ಚೇಸ್ ಮಾಡಿದ್ದೀನಿ ಅದು ಸೇಫ್ ಅಂತ ಅಂದ್ಕೊಂಡ್ರೆ ಅಂತಹ ಯೋಚನೆನ ಇನ್ನು ಮುಂದೆ ಬಿಟ್ಬಿಡಿ. 296 ಸ್ಯಾಂಪಲ್ಗಳಲ್ಲಿ ಕೇವಲ 75 ಸ್ಯಾಂಪಲ್ ಮಾತ್ರ ಸುರಕ್ಷಿತ, 72 ಮಾದರಿಗಳು ಸುರಕ್ಷಿತ ಅನ್ನೋದನ್ನ ಕೂಡ ಈಗಾಗಲೇ ಈ ಸ್ಯಾಂಪಲ್ಗಳ ರಿಪೋರ್ಟ್ ಅಲ್ಲಿ ಬಂದಿದೆ. ಈಗ 95 ಮಾದರಿಯ ವಾಟರ್ ಬಾಟಲ್ ಸ್ಯಾಂಪಲ್ ಅಸುರಕ್ಷಿತ ಅನ್ನೋದನ್ನ ಕೂಡ ಈ ವರದಿಯಿಂದ ನಾವು ತಿಳ್ಕೋಬಹುದು. 88 ಮಾದರಿಯ ನೀರಿನ ಸ್ಯಾಂಪಲ್ ಕಳಪೆ ಗುಣಮಟ್ಟ ಹೊಂದಿದೆ. 70%ಕ್ಕೂ ಅಧಿಕ ನೀರಿನ ಬಾಟಲ್ ಕಳಪೆಯಾಗಿದೆ. ನಾವು ಕುಡಿಯೋ 30% ಮಾತ್ರ ನೀರು ಸೇಫ್ ಆಗಿರೋದು. 70%ಕ್ಕೂ ಅಧಿಕ ಪ್ರಮಾಣದ ನೀರಿನ ಬಾಟಲ್ ಕಳಪೆ ಗುಣಮಟ್ಟದ್ದಾಗಿದೆ. ಇನ್ನು ಈಗಾಗಲೇ ವರದಿ ಬಂದಿರುವಂತಹ ಮಾದರಿ ಎಷ್ಟಿದೆ ಅಂತ ಹೇಳಿದ್ರೆ ಕೋವಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಕೋವಾ ಹಾಗೂ ಕರಿದ ಹಸಿರು ಬಟಾಣಿ ಕೂಡ ಡೇಂಜರ್ ಅನ್ನೋ ರಿಪೋರ್ಟ್ ಬಂದಿದೆ. 6 ಮಾದರಿಗಳು ಸುರಕ್ಷಿತ ಅಂತ ಹೇಳಿ ಬಂದ್ರೆ ಈಗ ಉಳಿದಂತೆ 9 ಮಾದರಿಗಳ ವಿಚಾರವನ್ನು ಗಮನಿಸಿದ್ರಲ್ಲಿ ಕೇವಲ 6 ಮಾದರಿ ಮಾತ್ರ ಸುರಕ್ಷಿತ. ಇನ್ನು ಕರಿದ ಹಸಿರು ಬಟಾಣಿ 115 ಮಾದರಿಗಳನ್ನು ಮಾಡಲಾಗಿತ್ತು. ಅದರಲ್ಲಿ 46 ಮಾದರಿಗಳು ಸುರಕ್ಷಿತವಾಗಿದ್ರೆ 69 ಮಾದರಿಗಳು ಅಸುರಕ್ಷಿತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಬಾಟಲ್ ವಿಚಾರದಲ್ಲಿ 296 ಟೆಸ್ಟ್ ಮಾಡಿದ ಕಂಪನಿಗಳ ಬಾಟಲ್ಗಳಾಗಿತ್ತು. ಅದರಲ್ಲಿ ಕೇವಲ 72 ಸೇಫ್ ಆಗಿರೋ ಕಂಪನಿಗಳಾಗಿದ್ರೆ ಉಳಿದಂತೆ 95 ಅಸುರಕ್ಷಿತವಂತ ಹೇಳಿ ವರದಿ ಕೂಡ ಬಂದಿದೆ. ಬಾಟಲ್ನ ವಿಚಾರಕ್ಕೆ ಅಥವಾ ಮಿನರಲ್ ವಾಟರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 88 ಕಳಪೆ ಗುಣಮಟ್ಟದ ಕಂಪನಿಗಳು. ಇನ್ನು ಕೋವಾದಲ್ಲಿ 43 ಮಾದರಿಗಳನ್ನು ಒಟ್ಟಾಗಿ ಟೆಸ್ಟ್ ಅನ್ನು ಮಾಡಲಾಗಿದೆ. ಅದರಲ್ಲಿ 9 ವರದಿ ಬಂದಿರೋ ಮಾದರಿಯಾದರೆ 3 ಕಳಪೆ ಗುಣಮಟ್ಟ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಈಗಾಗಲೇ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನ ಅಥವಾ ಯಾವುದೇ ವಸ್ತುಗಳನ್ನ ಪರ್ಚೇಸ್ ಮಾಡುವಾಗ ನಾವು ಬಹಳ ಹುಷಾರಾಗಿರಬೇಕು ಅಥವಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ಕಂಪನಿ ಇದೆ ಆ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಎಷ್ಟೋ ಕಡೆಗಳಲ್ಲಿ ನಾವು ಗಮನಿಸ್ತೀವಲ್ಲ, ಎಲ್ಲವೂ ಕೂಡ ನಕಲಿಯಾಗಿ ಇರುತ್ತೆ ಅಥವಾ ಕೆಲವೊಂದು ಅದೇ ರೀತಿಯಾದಂತಹ ಮಾದರಿಗಳನ್ನು ಇಟ್ಟಿರ್ತಾರೆ, ಆದರೆ ಆ ಬಾಟಲ್ಗಳು ಆಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಜನರು ಕೂಡ ಜಾಗರೂಕರಾಗಿರಬೇಕು ಅಂತ ಹೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿದೆ. ಜೊತೆಗೆ ಆರೋಗ್ಯ ಇಲಾಖೆ ಇದೀಗ ಪ್ರತಿಯೊಂದು ವಿಚಾರಗಳಲ್ಲೂ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಟೆಸ್ಟ್ ಅನ್ನ ಮಾಡ್ತಾ ಇದೆ. ಏನೇನಾಗಿದೆ, ಯಾವ ರೀತಿ ಆಗಿದೆ, ಇದು ಮನುಷ್ಯರ ದೇಹಕ್ಕೆ ಅಥವಾ ಅವರ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅನ್ನುವಂತಹ ವಿಚಾರಗಳನ್ನ ಲ್ಯಾಬ್ ಟೆಸ್ಟ್ ರಿಪೋರ್ಟ್ಗಳ ಮೂಲಕ ಈಗ ಪಡೆದುಕೊಂಡು ಆ ಮೂಲಕ ಯಾವ್ಯಾವ ಕಂಪನಿಗಳು ಅಥವಾ ಯಾವ್ಯಾವ ಆಹಾರಗಳು ಯಾವ ರೀತಿಯಾಗಿದೆ, ಕಳಪೆ ಗುಣಮಟ್ಟದ್ದಾಗಿರೋದಾ ಅಥವಾ ಅದು ಚೆನ್ನಾಗಿದೆಯಾ, ಸುರಕ್ಷಿತವಾಗಿದೆಯಾ, ಅದನ್ನು ಬಳಕೆ ಮಾಡಬಹುದಾ ಅನ್ನೋದರ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ನೀಡಲಾಗ್ತಿದೆ.